2 ಗಂಟೆ ಕ್ಯೂಲ್ ನಿಂತ್ಕೊಂಡ್ಬರ್ತಾರೆ, 2 ಗಂಟೆ 3 ಗಂಟೆ ಕ್ಯೂಲ್ ಬರ್ತಾರೆ. ಇನ್ನವ್ರು ನುಗ್ತಾ ಇರ್ತಾರೆ, ಮುಂದೆ ಪೊಲೀಸ್ನವ್ರ ಕೈ ಹಿಡಿದು ಎಳಿತಾ ಇರ್ತಾಳೆ. 2 ಗಂಟೆ ಕ್ಯೂಲ್ ಬಂದು 20 ಸೆಕೆಂಡ್ ನೋಡೋಕ್ಕಾಗಲ್ಲ, ಏಕೆಂದರೆ ಹಿಂದೆ ನುಗ್ತಾರಲ್ಲ. ನಾನು ಸುಮಾರು ವರ್ಷಗಳಿಂದ ದೀಕ್ಷಿತರಿಗೆ, ದೇವಸ್ಥಾನ ಕಮಿಟಿ ಮೆಂಬರ್ಸ್ಗೆ ಹೇಳ್ತಾನೆ ಇದ್ದೀನಿ, CC ಕ್ಯಾಮ್ರಾ ಹಾಕಿ. ಪಡ್ಸಾಲೆನಲ್ಲಿ ಜನ ಕ್ಯೂ ನಿಂತಿರ್ತಾರಲ್ಲ, 2 ಆ ಕಡೆ ಬಂದು ಈ ಕಡೆ ಬಂದು ಕ್ಯಾಮ್ರಾ ದೊಡ್ಡ ಸ್ಕ್ರೀನ್ನಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡಿ 3 ಗಂಟೆ ಕ್ಯೂ ನಿಂತವನಲ್ಲಿ ಅದನ್ನು ನೋಡ್ತಾನೆ. ಅದಕ್ಕೆ ದೀಕ್ಷಿತರು ಹೇಳ್ತಾರೆ, ಮುಚ್ಚೊಂಬರ್ತಿ ಕ್ಯಾಮ್ರಾ ಹಾಕೋಕ್ಕಾಗಲ್ಲ, ಹಾಕಬಾರ್ದು. ಯಾಕೆ ಹಾಕಬಾರ್ದು ಸ್ವಾಮಿ? ಯಾವ ಶಾಸ್ತ್ರದಲ್ಲಿದೆ? ತಿರುಪತಿಲಿ ಹಾಕಲ್ವಾ? ಹಾಕ್ತಾರಲ್ಲಿ. ಬೇಡಪ್ಪ, ನೀವು ಹಾಕ್ಬೇಡ್ರಿ, ಮುಚ್ಚೊಂಬರ್ತಿಗೆ ಹಾಕ್ರಿ. ಅವಳಾದ್ರೂ ಜನ ದೊಡ್ಡವ್ರು ಬಂದರೆ ನೀವು ಅದಕ್ಕೂ ಮಂಗಳಾರತಿ ಮಾಡ್ತೀರಿ. ಜನ ನೋಡ್ತಾರೆ ಚಾಮುಂಡಿನ, ಹೌದು ಒಳ್ಳೆ ಇದೆಯಾ, ಅದು ಯಾರೋ ಹಾಕಿಲ್ಲ. ನೀವು ಪತ್ರಕರ್ತರು, ನೀವು ಗಲಾಟೆ ಮಾಡಿ, ನಾನು ಜೊತೆಗಿರ್ತೀನಿ. ಎಲ್ಲಿವರೆಗೆ ಹಾಕಬೇಕು? ಮುಂದುಗಡೆ ಹೆಬ್ಬಾಗಿಲು ದಾಟಿ ಅಲ್ಲೂ ಓದಬೇಕು. ಹೆಬ್ಬಾಗಿಲು ಒಳಗಡೆ ಹೋಗಿ ಕ್ಯೂಗೆ ತಿರುಗ್ತೀವಲ್ಲ, ಅಲ್ಲಿವರೆಗೂ ಹಾಕಬೇಕು. 3 ಗಂಟೆ ವೇಸ್ಟಾ? ಜಗಳ ಕಾಯ್ಕೊಂಡು ನಿಂತಿರ್ತಾರೆ ಅಲ್ಲಿ. ಯಾರು ರಾಜಕಾರಣಿಗೆ ಬಂದ್ರೆ ಅದು ಗಂಟೆಗಟ್ಟಲೆ ನಿಲ್ಲಿಸ್ತಾರೆ, ಬೇಗ ಬಿಡ್ತಾರೆ. ಅಲ್ಲ, ನಾನು ಹೇಳೋದು 3 ಗಂಟೆ ನೋಡ್ಬೋದಾ? ಅಲ್ಲಿ 3 ಸೆಕೆಂಡ್ ನೋಡೋಕೆ ನೂಗ್ತಾರೆ ಹಿಂದ್ಗಡೆಯಿಂದ, ಮುಂದ್ಗಡೆ ಎಳಿತಾಳೆ ಪೊಲೀಸ್ನವಳು. ಸರ್, ಈ ಮಹಾರಾಜರು ಸಾಲ ನಿಂತದ್ದು ಹೋಗ್ತಾ ಇದ್ದದ್ದು ನೋಡಿದ್ದೀರಾ ಸರ್? ಮಹಾರಾಜರು ಸಾಲ ನಿಂತು ಹೋಗ್ತಾ ಇದ್ದದ್ದು ದೇವಸ್ಥಾನಕ್ಕೆ ನೋಡಿದ್ದೀರಾ? ಅವ್ರು ಇದೆಲ್ಲ ಎಲ್ಲಿ ನೋಡ್ತಾರೆ? ನಾವು ಹೇಳಬೇಕು, ಒತ್ತಾಯ ಮಾಡಿ ಹಾಕಿಸ್ಬೇಕು. ಯಾರು ಅದಕ್ಕೆ ಹೆಡ್ಡು? DC-ನ? ಮಂತ್ರಿನೇ ಮಾಡ್ಬೋದು, ಮುಜರಾಯಿ ಮಂತ್ರಿ. ಮುಜರಾಯಿ ಮಂತ್ರಿಗ? ಮುಖ್ಯಮಂತ್ರಿಗೆ ಹೇಳ್ಬೇಕು ಸರ್ ಅದು. ಸರ್, ಈಗ ಮಹಾರಾಜರು ಭಕ್ತರ ಸಾಲಿನಲ್ಲಿ ನಿಂತ್ಕೊಂಡು ಇಲ್ಲ, ಅದೇ ಒಬ್ಬ ಜುಜ್ಬೆ MLA ಅವ್ರು ಹೋದ್ರೆ, MLA ಬೇಡಪ್ಪ, ಅವ್ರಿಗೂ ಸ್ಥಾನಮಾನ ಇದೆ. ನಾನು ಹೋದ್ರೆ ನಾನು ಯಾರು? ಅಲ್ಲಿ ಯಾರೋ ಸಿಗ್ತಾರೆ, ಒಂದಿಬ್ಬರು ಬೆಟ್ಟದವರು, ಯಾವುದೋ ಕಮಿಟಿ ಮೆಂಬರ್ ಆಗಿರ್ತಾರೆ, ಪಂಚಾಯತಿಗೋ ಎಲ್ಲಿಗೋ. ನಮಸ್ಕಾರ ಸರ್, ಏನು ಸರ್? ಬೆಟ್ಟಕ್ಕೆ ಯಾಕೆ ಬರ್ತಾರೆ? ಸರಿ, ಅವ್ರ ಜೊತೆ ಬರೋನು ಗೇಟ್ ಬೀಗ ತೆಗಿತಾನೆ, ಮುಂಭಾಗದಿಂದ ಹೋಗ್ತೀನಿ, ಅಲ್ಲಿ ನಮಸ್ಕಾರಗಳು ಆಗ್ತವೆ, ದಾರಿ ಬದಿಗೆ ನಮಸ್ಕಾರ ಆಗ್ತದೆ. ಅಲ್ಲಿ ಗೇಟ್ ಹಾಕಿರ್ತಾನೆ ಒಳಗಡೆ, VIP-ಗಳಿಗೆ ಗೇಟು. ಸರ್ 2 ದಿನ ಸರ್ ನಿಮ್ಮನ್ನು ನೋಡಿ ಅಂತ ಹೇಳ್ಬಿಟ್ಟು ಅವನು 1 ನಿಮಿಷ ಅಂತೇಳಿ ಬೀಗ ತೆಗಿತಾನೆ. ಒಳಗಡೆ ಸುಖನಾಥಿಲಿ ನಿಂತ್ಕೊತೀನಿ ನಾನು. ಇನ್ನೂ ಒಂದು ಮುಂದಕ್ಕೆ ಹೋಗ್ಬೋದು, ಹೋಗಲ್ಲ ಅಲ್ಲಿಗೆ. ಸುಖನಾಥಲ್ಲಿ ಉತ್ಸವ ಮೂರ್ತಿ ಮುಂದೆ ನಿಂತ್ಕೊತೀನಿ. ಆಮೇಲೆ ಶಶಿ ದೀಕ್ಷಿತ್ ಬರ್ತಾರೆ ಇದ್ದರೆ, ಇನ್ಯಾವನ ಇರ್ತಾನೆ, ಒಳಗೆ ಮಂಗಳಾರತಿ ಮಾಡ್ತಾನೆ. 10 ನಿಮಿಷ ನಿಂತ್ಕೊಂಡು ನೋಡಿ, ಕೈ ಮುಗ್ದು ಮಂಗಳಾರತಿ ಇಸ್ಕೊಂಡು ಅವ್ರಿಗೆ ತಲೆ ಕಟ್ಟಿದರೆ ಪ್ರತಿಮೆಗೆ ಹಾಕಿರೋ ಒಂದು ಹಾರ ತಂದು ಹಾಕ್ತಾನೆ. ಇನ್ನೂ ಹೆಚ್ಚಿಗೆ ತಲೆ ಕಟ್ಟಿದರೆ ಒಂದು ವಸ್ತ್ರ ಕೊಡ್ತಾನೆ ಹಾಕಿ. ಅಪರೂಪಕ್ಕೆ ಹೋದರೆ ನನ್ನನ್ನು ಯಾಕೆ ಒಳಗೆ ಬಿಟ್ಟೆ ಅಂತ ಅವನು ಕ್ವಶನ್ ಮಾಡಲ್ಲ.
ಇನ್ನು ಮಂತ್ರಿಗಳು ಮನೆ ಸಿದ್ದರಾಮಯ್ಯ ಹೋಗಿದ್ದಾರಲ್ಲ, ಅವಳು ಇದು ಓಪನ್ ಮಾಡಿದವಳು ಬಾನು ಮುಷ್ತಾಕ್. ಬಾನು ಮುಷ್ತಾಕ್. ಮುಷ್ತಾಕ್, ಅವಳಿಗೂ ಅಲ್ಲೇ ಕರ್ಕೊಂಡು ಹೋಗಿದ್ದಾನೆ. ಎಲ್ರಿಗೂ ನಮ್ಮ ಜಿಲ್ಲಾ ಮಂತ್ರಿ ಎಲ್ಲ ಅಲ್ಲೇ ನಿಂತಿಯಾರಲ್ಲ. ಯಾರಿಗಾದ್ರೂ ಚಾಮುಂಡಿ ಬಗ್ಗೆ ಅಂತರಾತ್ಮದಲ್ಲಿ ಒಂದಾರು ಧ್ವನಿ ಇತ್ತ? ಅಲ್ಲಿದ್ದ VIP ಗಳಿಗೆ, VIP ಅಲ್ಲ VVIPಗಳವರು ಯಾವನ್ಗಾರಿದೆಯಾ? ಅವ್ರು 3 ಗಂಟೆ ಕ್ಯೂಲ್ ಬರ್ತಾನಲ್ಲ, ಅವನಲ್ಲಿ ಭಕ್ತಿ ಇದೆ. ಚಾಮುಂಡಿ ನೋಡಬೇಕು ಅಂತ ಕಷ್ಟಪಡ್ತಾನೆ ಅವನು. 6 ಗಂಟೆ ಬಂದು ಕ್ಯೂ ನಿಂತಿರ್ತಾನೆ. VIP ನಮಸ್ಕಾರ ಸರ್ ಕರ್ಕೊಂಡು ನಿಲ್ಲಿಸ್ತಾರೆ, ಕಷ್ಟಪಡದೆ ನೋಡ್ತಾರೆ. ಅದು ಕ್ಯಾಮ್ರಾ ಇರಬೇಕು ಅವ್ರನ್ನ ತೆಗಿಯೋಕ್ಕೆ, ಆಗಲೇ ಅವ್ರಿಗೆ ಖುಷಿ. ಚಾಮುಂಡಿಲೆಲ್ಲ ಖುಷಿ. ಈ ಮಾಧ್ಯಮದ ಕ್ಯಾಮ್ರಾಗಳು ನೋಡಿದಾಗ ಇವರು ಖುಷಿ. ಹಾಕಿ ಸ್ಕ್ರೀನ್ಗಳಾಕಿ ಜನ ನೋಡಲಿ. 3 ಗಂಟೆ ಕ್ಯೂಲ್ ಇತ್ತ, ಒಳಗೆ ಹೋಗೋಕ್ಕೂ ಇಷ್ಟಪಡಲ್ಲ. ಆಮೇಲೆ ಅದಕ್ಕಿಂತ ದೊಡ್ಡದಾಗಿ ನೋಡ್ತಾನಲ್ಲ ಇಲ್ಲಿ. ಚಾಮುಂಡೇಶ್ವರಿ ತೋರಿಸಿದ್ರು ಅಲ್ಲಿ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟದ ಇತಿಹಾಸನ ತೋರಿಸ್ಬೋದಲ್ಲ, ಮಹಾಬಲ ಏನೇನಿದೆ ಇಲ್ಲಿ ಅನ್ನೋದನ್ನ. ಸರ್, ಗರ್ಭಗುಡಿಗೆ ಹಾಕಬೇಕು ಕ್ಯಾಮ್ರಾನ, ಉತ್ಸವ ಮೂರ್ತಿಗಲ್ಲ. ಯಾಕೆ ಹಾಕ್ಬಾರ್ದು? ಎಲ್ಲಿದೆ ಹಾಕ್ಬಾರ್ದು ಅಂತ? ನನ್ನ ಒಂದೇ ಒಂದು ಮಾಹಿತಿ, ಮಹಾರಾಜರು ಕೂಡ ಭಕ್ತರ ಸಾಲು ನಿಂತ್ಕೊಂಡು ಹೋಗ್ತಾ ಇದ್ದು ನೋಡಿದ್ದಾರೆ. ಹೋಗ್ತಿದ್ರು, ಅದ್ರ ಬಗ್ಗೆ ಮಹಾರಾಜರು ಹೋಗ್ತಾ ಇದ್ರು ನೋಡಕ್ಕೆ. ಭಕ್ತರ ಸಾಲಲ್ಲಿ ಹೋಗಲ್ಲ ಅವರು. ಮುಂಚೆ ಇದ್ದ ಮಹಾರಾಜರುಗಳು ಗರ್ಭಗುಡಿಗೆ ಹೋಗಿ ಅವರೇ ಪೂಜೆ ಮಾಡ್ಬೋದಾಗಿತ್ತು. ನಾನು ಫಸ್ಟ್ಲವ್ರಿಗೂ ಹೋಗಿ ಕೈ ಚಾಚ್ತಾ ಇದ್ದಲ್ಲ, ಇನ್ನು ಮಹಾರಾಜ ಒಳಗೆ ಹೋಗಿ ಪೂಜೆ ಮಾಡ್ಬೋದು. ಎಷ್ಟನೇ ಇಸ್ವಿವರೆಗೂ ಆ ಥರ ಇತ್ತು ಸರ್? ಅಲ್ಲ, ಈಗಲೂ ಗರ್ಭಗುಡಿ ಫಸ್ಟ್ಲವ್ರಿಗೂ ಹೋಗ್ತಾರೆ ಮಹಾರಾಜ. ಆ ಕ್ಯೂಬಲ್ಲಿ ಬಂದವ್ರೆ, ಆ ಯೋಚನೆ ಬೇಡವಾ ಅವ್ರಿಗೆ? ಒಬ್ಬನೂ ಹೇಳಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ. ನಾವು ಸಿದ್ದರಾಮಯ್ಯನ ಅಂತ ಬೆನ್ನು ಹತ್ತಿ ಹೇಳಬೇಕು? ಹೇಳೋ ಸಹನೆ ನಮಗಿಲ್ಲ, ಬೆನ್ನತ್ತಕ್ಕೆ ನಮಗೆ ಬರೋಲ್ಲ. ದೀಕ್ಷಿತರಿಗೆ ಹೇಳಿ, ಪುರೋಹಿತರಿಗೆ, ಅರ್ಚಕರಿಗೆ ಸರ್ ಆದೇಶ ಬರಬೇಕು. ಆದೇಶ ಬರದೆ ಅವರೇನು ಮಾಡೋಕ್ಕಾಗಲ್ಲ. ಭಕ್ತರ ಬಗ್ಗೆ ಕಾಳಜಿ ಯಾವ್ರಿಗೂ ಇಲ್ಲ, ಒಬ್ಬರಿಗೂ ಇಲ್ಲ. ನೀವು ಪತ್ರಕರ್ತರು, ನೀವು ಹೇಳಿ, ನೀವು ಹೇಳಿ. ಯಾರಿಗೆ ಹೇಳೋದು? ಸಿದ್ದರಾಮಯ್ಯಗೆ ಹೇಳಬೇಕು. ಸಿದ್ದರಾಮಯ್ಯನ ಹುಡುಕೋದು ಕಷ್ಟ. ಮೈಸೂರು ಬಂದು ದರ್ಬಾರಲ್ಲಿ ಕೂತಿರ್ತಾರೆ, ಸುತ್ತ 50 ಜನ ಕೂತಿರ್ತಾರೆ ಭಟ್ಟಂಗಿಗಳು. ಅಂದ್ರೆ ಒಟ್ಟಾರೆ ನಿಮ್ಮ ಮೈಸೂರು ಇತಿಹಾಸದಲ್ಲಿ, ನಮ್ಮ ಮೈಸೂರು ಒಡೆಯರ ಇತಿಹಾಸದಲ್ಲಿ ಒಂದು ಸುಳ್ಳಿನ ಕಂತೆಗಳು ಯಥೇಚ್ಛವಾಗಿದೆ. ಅವಳೇ ನಮ್ಮ ಕುಲದೇವತೆ ತಂದ್ಕೊಂಡ್ಬಿಟ್ಟಿಯಾರಲ್ಲ ಸರ್. ನಾನು ಹೇಳ್ತೀನಿ, ನಾನು ಪುಸ್ತಕ ಬರೆದೆ, ಹೇಳವ ಚಾಮುಂಡ ಯಾರು ನೀನು. ವೇದದಲ್ಲಿ ಚಾಮುಂಡಿ ಇಲ್ಲ, ಪುರಾಣದಲ್ಲಿದ್ದಾಳೆ. ಯಾವ ಪುರಾಣದಲ್ಲಿ ಬರುತ್ತೆ ಸರ್? ಮಹಿಷಾಸುರನ ಚಾಮುಂಡಿ ಕೊಲ್ಲೋದೇ ಇಲ್ಲ. ಮಹಾಲಕ್ಷ್ಮಿ ಅವತಾರದ ಒಂದು ಕಡೆ ಕೊಲ್ತಾಳೆ. ಈ ಚಂಡಮುಂಡರ ಕಥೆಯಲ್ಲಿ ಏನು ಅಂದರೆ, ಇವರು ಕಮಾಂಡೆಂಟ್ ಜನರಲ್ಗಳು. ಬಹುಶಃ ಕಾಳಿಕಾ ಪುರಾಣ ಅಂತ ಕಾಣುತ್ತೆ, ನೆನಪಿಲ್ಲ, ಇಲ್ಲಿರುತ್ತೆ. ದೇವಿ ಕಾತ್ಯಾಯಿನಿ ಅಂತ ಕಾಣುತ್ತವಳು, ದೊಡ್ಡ ದೇವಿ. ಹಿಮಾಲಯ ಪರ್ವತದಲ್ಲಿ ಓಡಾಡ್ತಿರ್ತಾಳೆ. ರಾಜನ ಸೈನಿಕರು ನೋಡ್ತಾರೆ, ಇಷ್ಟು ಚೆನ್ನಾಗಿದ್ದಾಳೆ ಇವಳು. 90% ನಗ್ನವಾಗಿರ್ತಾಳೆ, ಸುಂದರಿ. ರಾಜಂಗೋಗಿ ಹೇಳ್ತಾರೆ, ಅಣ್ಣ ತಮ್ಮ ರಾಜರು ನೋಡಿ, ನಿಮ್ಮ ಹತ್ರ ಎಲ್ಲವೂ ಇದೆ. ದೇವತೆಗಳು ನಿಮ್ಮ ಪಾದಪೂಜೆ ಮಾಡ್ತಾರೆ,
ಐರಾವತ ಇದೆ, ಉಚ್ಚೈಶ್ರವಸ್ಸು ಇದೆ, ಎಲ್ಲವೂ ಇದೆ. ಆ ಹೆಣ್ಣು ನಿಮ್ಮತ್ತಿರಬೇಕಾಯಿತು ಅಂತ ಸುಂದರಾಗಿ ಅಲ್ಲಿ ಓಡಾಡಿ ಕರ್ಕೊಂಬಾಗೋಣ ಹೋಗ್ತಾರೆ. ಅವಳು ವಾಪಸ್ ಬರ್ತಾರೆ. ಕೆಲವು ಸುಟ್ಟಾಕ್ಬಿಡ್ತಾರೆ. ಅವಳು ಅದು ಸುಟ್ಟೋಯ್ತಾರೆ. ಕೊನೆಗೆ ಚಂಡಮುಂಡ ಅಂತ ಇಬ್ಬರು ಕಮಾಂಡೆಂಟ್ ಜನರಲ್ಗಳು ಬರ್ತಾರೆ. ಯಾವ ರಾಕ್ಷಸನಿಗೆ ಸರ್? ಹಾಂ, ಚಂಡಮುಂಡ ಬೇರೆ ಅಣ್ಣ ತಮ್ಮದರು. ಅಲ್ಲ, ಯಾವ ರಾಕ್ಷಸ ಗೆದ್ದು? ಅದು ಬಹುಶಃ ಕಾಳಿಕಾ ಪುರಾಣ ಇರಬೇಕು. ನಾನು ಹೇಳ್ತೀನಿ ಅದನ್ನು, ಪುರಾಣದ ಹೆಸರು ಹೇಳ್ತೀನಿ ನಿಮಗೆ, ಆಯಿತಾ? ಈಗ ಇದು ಮುಗಿಸ್ಕೊಂಡ ಅಂದ. ನೋಡಮ್ಮ ಬಾ, ರಾಜರು ಹೇಳಿದ್ದಾರೆ ನಡಿ. ಅವಳಂತಾಳೆ, ನಾನು ಬರ್ತೀನಪ್ಪ, ನಿಮ್ಮ ರಾಜ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ವಂಶದಲ್ಲಿ ಒಂದು ಷರತ್ತಿದೆ, ನನ್ನನ್ನು ಯಾರು ಯುದ್ಧದಲ್ಲಿ ಸೋಲಿಸ್ತಾರೆ ನಾನು ಅವ್ರನ್ನ ಮದುವೆಯಾಗಬೇಕು. ಹಾಗೆ ಮದುವೆಯಾಗಕ್ಕಾಗಲ್ಲ. ನಿಮ್ಮ ರಾಜ ನನ್ನನ್ನು ಯುದ್ಧ ಮಾಡಿ ನನ್ನ ಮೇಲೆ ಸೋಲಿಸ್ಲಿ, ನಾನು ಖಂಡಿತ ಅವ್ನು ಮದುವೆ ಆಗ್ತೀನಿ. ಇವರು ಇದೇನೋ ಹೇಳ್ತಾರೆ, ಇವರು ರೋಪಾಗ್ತಾರೆ. ಅವ್ಳಿಗೂ ಎಳ್ಕೊಂಡು ಹೋಗ್ತಾರೆ. ನೀನ್ಯಾವ ಸಿಬ್ಬೆ ಹೆಣ್ಣೆ ಈಗ ಅಂದ್ಕೊಂಡು. ಅವಳಿಗೆ ಸಿಟ್ಟು ಬರುತ್ತೆ. ಅವಳಿಗೆ ಆ ಸಿಟ್ಟು ಹುಬ್ಬಿನ ಮಧ್ಯದಿಂದ ಒಂದು ಕಾಳಿ ರೂಪದಲ್ಲಿ ಬಂದು ಕಾಣುತ್ತೆ. ದುಮ್ಕುತ್ತೆ ಆಚೆಗೆ ಬಂದು ಕಾಳಿ. ಇದರಲ್ಲಿ ಬರೆಯೋದು ಸಂಪೂರ್ಣ ನಗ್ನವಾಗಿದ್ದಂತೆ ಅವಳು ಕಾಳಿ. ಏಯ್, ನೀನ್ಯಾಕೆ ಹೋಗ್ತಿ? ನಾನಿರೋದು ಯಾಕೆ? ನಾನೇ ಹೊಡಿ ಮುಗಿಸ್ತೀನಿ. ಕಾಳಿ ಹೋಗಿ ಯುದ್ಧ ಮಾಡಿ ಅವನ್ನ ಕೊಲ್ತಾಳೆ. ಚಂಡಮುಂಡ ಅಣ್ಣ ತಮ್ಮಂದರು ಕೊಂದುಬಿಟ್ಟು ತಲೆ ಕತ್ತರಿಸಿ, ಜುಟ್ಟು ಉದ್ದ ಇತ್ತು, ಕಟ್ಬಿಟ್ಟು ಮಾಲೆ ಮಾಡಿ ಗಿಫ್ಟ್ ಕೊಡ್ತಾಳೆ ಹಿರಿ ದೇವತೆಗೆ. ತಗೋ, ನನಗೆ ಬೇಡ ಇದು, ನನಗೋಸ್ಕರ ನೀನು ಅವ್ರನ್ನ ಕೊಂದಿದ್ದಿ, ಚಂಡಮುಂಡರನ್ನು ನೀನು ಕೊಂದಿದ್ದಿ. ನಿನ್ನ ಹೆಸರು ಕಾಳಿ. ಚಂಡಮುಂಡರನ್ನು ಇವತ್ತು ನೀನು ಕೊಂದದ್ರಿಂದಾಗಿ ನಿನ್ನ ಹೆಸರು ಇವತ್ತಿನಿಂದ ಚಾಮುಂಡ ಅಂತ ಪ್ರಖ್ಯಾತವಾಗಲಿ. ಆ ಕಾಳಿ ಹೆಸರು ಚಾಮುಂಡ ಅಂತ ಆಗುತ್ತೆ. ಇನ್ನೊಂದಲ್ಲಿ ಮಹಾಲಕ್ಷ್ಮಿ ಅವತಾರದಲ್ಲಿ ಇವನನ್ನು ಮಹಿಷಾಸುರನ ಕೊಡ್ತಾಳೆ. ಒಂದೊಂದು ಕತೆ ಒಂದೊಂದು ಥರ ಇದೆ. ಆ ಚಾಮುಂಡಿ ಮಹಿಷಾಸುರನ ಡೈರೆಕ್ಟ್ ಆಗಿಲ್ಲ. ಈಗ ಮಹಾರಾಜರು ಒಬ್ಬರನ್ನ ಸ್ಥಾಪನೆ ಮಾಡಿದ್ದಾರೆ ಮೈಸೂರನ್ನ. ಇವತ್ತು ಮಹಿಷ ಮಂಡಲ ಮೀಟಿಂಗ್ ಇತ್ತು, ನಾನು ಹೋಗಲಿಲ್ಲ. ಇವರು ಬೆಟ್ಟದಲ್ಲಿ ಎಲ್ಲ ಮುಚ್ಚಿಬಿಟ್ಟಿಯಾರಲ್ಲ, ಮಹಿಷಾಸುರನ ಮುಚ್ಚಿಬಿಟ್ಟಿದ್ದಾರೆ. ಮಹಾರಾಜ ಹಾಕ್ಸಿದ್ರಲ್ಲ ನಾಲ್ವಡಿಯರ ಕೊನೆ ಪೀರಿಯಡಲ್ಲಿ, ಯಾವಾಗ ಹಾಕೋದು ಗೊತ್ತಿಲ್ಲ ಅದು, ಅಥವಾ ಜಯಚಾಮರಾಜರ ಪ್ರಾರಂಭದಲ್ಲಿ ಹಾಕಿದ್ದಾರೆ. ಯಾಕೆ ಹಾಕಿದ್ರು ಮಹಾರಾಜರು? ಚಾಮುಂಡಿನ ಅವ್ರ ಕುಲದೇವತೆಯನ್ನು ಕರ್ಕೊಂಡ್ರೆ ವಿಲನದ ಹಾಕ್ತಾರ? ಅದು ಅಷ್ಟು ದೊಡ್ಡದು, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣೋದು ಅದು ನೋಡೋಕ್ಕೆ. ಇದು ಮಹಿಷಮಂಡಲ, ಪುರಾಣದಲ್ಲೇ ಇದೆ ಮಹಿಷಮಂಡಲ. ಅವನು ರಾಜ ಅಲ್ಲಿಗೆ. ರಾವಣನ ಪೂಜೆ ಎಷ್ಟು ಜನ ಮಾಡಲ್ಲ. ಮಧ್ಯಪ್ರದೇಶಕ್ಕೆ ಹೋಗಿ, ನಾನು ಕಾಶಿಯಲ್ಲಿ ಓದ್ತಾ ಇದ್ದಾಗ 57-59 ಇಸ್ವಿ, ಮಧ್ಯಪ್ರದೇಶದಿಂದ ಯಾವುದೋ ಊರು ಬಂದಿದ್ದವನು ನನ್ನ ಕ್ಲಾಸ್ಮೇಟು. ಅವ್ರ ಹಳ್ಳಿ ಲಂಕ, ಅದನ್ನು ಲಂಕ ಅಂತ ಕರೀತಾರೆ ಅವರು. ದೊಡ್ಡ ಕೆರೆ, ಸೆಂಟರ್ಲಿ ಒಂದು ಸಣ್ಣ ದ್ವೀಪ. ಬೋಟಲ್ಲಿ ಹೋಗ್ಬೇಕು ಅವರು. ಅಲ್ಲಿ ವಾಸ ಮಾಡೋ ಜನ ಬೋಟು
ಪ್ರತಿ ಮನೆಯಲ್ಲೂ ಬೋಟ್ ಇವೆ. ಈಗಲೂ 57-59 ಇಸ್ವಿಲ್ ನಾನು ನೋಡಿದ್ದು, ಬಹುಶಃ 58 ದಸರಾದಲ್ಲಿ ಏನು ಕಾಣುತ್ತೆ. ಯಾವ ಊರು ಸರ್ ಅದು? ನಾನು ಹೋಗಿದ್ದೆ ಅಲ್ಲಿ ಕಾಶಿಯಲ್ಲಿ. ಆಯುಧ ಪೂಜೆಯಿಂದ 28 ದಿನ ದಸರಾ ಹಾಲಿಡೇಸ್ ಅಂತ, 28 ದಿನ ಆಯುಧ ಪೂಜೆಯಿಂದ ಶುರು ಆಗುತ್ತೆ. ನಾನು ಹೋಗಿದ್ದೆ ಅವ್ರ ಊರು ಹೋಗಿ ನೋಡಿ, ರಾವಣನ್ನೇ ಅವರ ದೇವರು ಅಂಥೇಳಿ ದೇವಸ್ಥಾನ ಕಟ್ಟೋದು ಪೂಜೆ ಮಾಡ್ತಾರೆ. ನೀವು ವಾಲ್ಮೀಕಿ ರಾಮಾಯಣವನ್ನು ಓದಿದ್ರೆ ಬೇಕಾದಷ್ಟು ಗೊಂದಲಗಳು ರಾಮನಿಗೆ ಸಂಬಂಧಪಟ್ಟಂತಿವೆ. ರಾವಣನ ಸಾಯಿಸಿದ ತಕ್ಷಣ ಇವನು ಹೋಗಿ ಹೆಂಡತಿ ನೋಡಲ್ಲ, ಕೂತಿದ್ದ ಜಾಗ ಕರ್ಸ್ಕೊತಾನೆ. ವಿಭೀಷಣಿಗೆ ಪಟ್ಟ ಕಟ್ಟಿಸಿ ಆಂಜನೇಯನ ಕೈಲಿ ಹೇಳಿ ಕಳಿಸಿ ವಿಭೀಷಣ ಕರ್ಕೊಂಬರ್ತಾನೆ. ನಿನ್ನ ಕಂಡವರ ಮನೆಯಲ್ಲಿ ಇಷ್ಟೊಂದು ದಿನ ಇದ್ದೆ, ನಿನ್ನ ಚಾರಿತ್ರ್ಯದಲ್ಲಿ ನನಗೆ ಶಂಕೆ ಉಂಟಾಗಿದೆ, ನಿನ್ನ ಚಾರಿತ್ರ್ಯ ಶುದ್ಧವಿಲ್ಲ. ಎಲ್ಲರೆದ್ರಿಗೆ ಹೇಳ್ತಾನೆ ಅವನು. ವಾಲ್ಮೀಕಿ ಬರೀತಾನೆ, ನಾನು ಹೇಳ್ತಿಲ್ಲ, ನಾನೇನೋ ಬರಿತಾ ಇದ್ದೀನಿ ಅದ್ರ ಮೇಲೆ, ನಾನೇನು ಬಿಟ್ಟಿದ್ದೀನಿ ಸಂಪೂರ್ಣವಾಗಿ. ಲಕ್ಷ್ಮಣನು, ಸುಗ್ರೀವನು, ವಿಭೀಷಣನು ಯಾರ ಜೊತೆಲಿ ಬೇಕಾದ್ರೂ ಹೋಗಿ, ಯಾರ ಆಶ್ರಯದಲ್ಲಿ ಬೇಕಾದರೂ ಇರೋ. ಈಗ ಹೇಳೋದು ಎಲ್ಲರೇ ಪಬ್ಲಿಕ್ ಆಗಿ ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಆಗಲೇ ಅವಳೆ ತಿಳ್ಕೊಂಡು ಏನು ಹೇಳಿ ಅಗ್ನಿ ಕುಂಡಕ್ಕೆ ಬೀಳ್ತಾಳೆ ಅವಳು. ಇಲ್ಲಿ ನಂಬಿಕೆ ಬರೀವಾಗ ಅವ್ನು ರಾಮನ್ ಹೈಲೈಟ್ ಮಾಡೋಕ್ಕೆ ಅವ್ನು ಹೇಳ್ತಾನೆ ವಾಲ್ಮೀಕಿ. ಆಮೇಲೆ ಕೊನೆ ಉತ್ತರಾಖಂಡದಲ್ಲಿ ಅವಳ ತೊಡೆ ಮೇಲೆ ಮಲಗಿರ್ತಾಳೆ, ಅಲ್ಲ ಇವನ್ ತೊಡೆ ಮೇಲೆ ಅವಳು ಮಲಗಿರ್ತಾಳೆ. ಅವನ ಗುಪ್ತಚರಲೆಲ್ಲ ಬಂದ, ಇವನು ಅವ್ರ ತಲೆ ಕೆಳಗಿಟ್ಬಿಟ್ಟು ಹೋಗಿ ಕೇಳ್ತಾನೆ, ಜನ ಮಾತಾಡ್ತಾ ಇದ್ದಾರೆ, ಎಲ್ಲೋ ಇದ್ದವನ್ನ ಕರ್ಕೊಂಡ್ಬಂದ್ಬಿಟ್ರು, ನಾವು ಮಾಡೋಕ್ಕಾಗುತ್ತಾ ಇದೆಯಲ್ಲ. ತಕ್ಷಣ ತಮ್ಮಂದ ಕರೀತಾರೆ, ಮಾತಾಡ್ತಾನೆ, ಲಕ್ಷ್ಮಣನ ಕರೀತಾರೆ, ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡು ಆಶ್ರಮದಲ್ಲಿ. ಅಗ್ನಿ ಪರೀಕ್ಷೆ ಮಾಡಿದವಳೆ ಹತ್ತಕ್ಕೆ ಲಂಕೆಯಲ್ಲಿ ಇದೇ ಅನುಮಾನಕ್ಕೆ ಜನಕ್ಕೆ ಆ ಥರ ಅಂತಾರೆ ಅಂದ್ಬಿಟ್ಟು ಅಗ್ನಿ ಪರೀಕ್ಷೆ ಮಾಡಿಸ್ತಾನೆ. ನನಗೂ ಗೊತ್ತಿತ್ತು ಅವಳೇನು ಅಂತ, ಅದು ನಾನು ಹೇಳೋಕ್ಕಾಗಲಿಲ್ಲ ಅಷ್ಟೇ. ನನಗೆ ಗೊತ್ತಾಗಲಿ ಅಂತ ಪರೀಕ್ಷೆ ಮಾಡಿಸ್ತೆ ಅಂತ. ಈಗ ಅವಳಿಗೆ ಯಾಕಯ್ಯ ಬಿಡ್ತೀಯ, ನಾನು ಇಲ್ಲಿ ಬಿಟ್ಟು ಹೋಗ್ತಿದ್ದಿ ಅಂದರೆ ಅವನು ಹೇಳೋದೇ ಇಲ್ಲ. ಅವಳು ಕೊನೆವರೆಗೂ ಯಾಕೆ ಬಿಟ್ಟಾತಲೇ ಗೊತ್ತಿಲ್ಲ ಅವಳಿಗೆ. ಸೀತೆಗೆ ಗೊಂದಲ ಬೇಕಾದಷ್ಟಿದೆ. ವಾಲ್ಮೀಕಿನ ಮಾರ್ದಾಡಿ ಹೌಸ್ ಕೊಡ್ಕೊಳ್ಬೇಕಾ? ದ್ರೋಹ ಅಲ್ವಾ ಅದು. ಸರ್, ಹೀಗೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಚಾಮುಂಡಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಥೆ ಹೇಳ್ತೀವಿ. ಅವ್ರ ಮೂಲ ಉದ್ದೇಶ ಏನು ಅದನ್ನು ನಾವು ಬಿಡಿಸಿ ಹೇಳಲ್ಲ. ಈಗ ನಾವು ಮಾತಾಡಿದ್ದೆ ಯಾವುದು ಅದೇ ತಾನೇ. ದನ ಚಾಮುಂಡಿ ಕೈ ಬೈತಾರೆ ಬಗ್ಗೆ, ಅವ್ರು ಮಹಿಷಾಸುರನಾಗಿ ಬೈತಾರೆ.